ಸ್ವಾಮಿ, ಲಕ್ಷ್ಮಿ ಯಾರ ಹತ್ರ ಹೋಗಬೇಕು ಅಂತ ಅವಳೇ ಡಿಸೈಡ್ ಮಾಡಿರ್ತಾಳೆ. ಗೊತ್ತಾಯ್ತೇನೆ ಗೌರಿ? ನೀನು ಕೊಡದೆ ಹೋದರೆ ಏನಂತೆ, ನನಗೆ ಹೇಗೆ ತಗೋಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತು ಸ್ವಾಮಿ. ಮಾವ ಯಾಕೆ ಈ ಥರ ಮಾಡಿದ್ರು? ಈಗ ಅಮ್ಮ ಬಂದು ನೋಡಿದಾಗ ಅಲ್ಲಿ ದುಡ್ಡಿಲ್ಲ ಅಂದರೆ ಏನು ಮಾಡಲಿ? ಓ ಬಿಗ್ರೆ, ಬನ್ನಿ ಬನ್ನಿ ಬನ್ನಿ. ಸುಪ್ರ, ಅಮ್ಮನ ಕಡೆ ಕೂತ್ಕೊಳ್ಳಿ, ಬನ್ನಿ. ಅಮ್ಮ, ರೂಮಲ್ಲಿ ಹೋಗಿ ಓದ್ಕೊ ಹೋಗು. ರಾಯಣ ಅಂದ. ಅರೆ ಬೀಗ್ರು, ಬೀಗ್ರೆ ತಗೊಳ್ಳಿ. ಇದನ್ನೆಲ್ಲ ಯಾಕೆ ತರಕ್ ಹೋದ್ರಿ? ಅಯ್ಯೋ, ಮಗಳ ಮನೆಗೆ ಬರ್ಬೇಕಾದ್ರೆ ಬರೀ ಕೈಯಲ್ಲಿ ಬರೋಕ್ಕಾಗುತ್ತಾ ಹೇಳಿ? ಹೇಗ್ ಬಂದ್ರಿ? ಲೇ, ಮನೆಗೆ ಬಂದವ್ರನ್ನ ಹೇಗೆ ಬಂದ್ರಿ, ಯಾಕೆ ಬಂದ್ರಿ ಅಂತೆಲ್ಲ ಕೇಳ್ತಾರೇನೆ. ಅರೆ ನೀನು ರೂಢಿ ಮಾತು ಕೇಳಿದ್ರು, ಅದ್ರಲ್ಲೇನಿದೆ ಬಿಡಿ. ಅದು ಬಸ್ಗೆ ಅಂತ ಕಾದ್ವಿ, ಲೇಟಾಗಿ ಹೋಗುತ್ತೇನೋ ಅಂತ ಆಟೋದಲ್ಲೇ ಬಂದ್ಬಿಟ್ವಿ. ನೀವು ಬಿಡಿ, ತುಂಬಾ ಸಿಂಪಲ್. ನಿಮ್ಮ ರೇಂಜ್ಗೆ ನೀವು ಕಾರಲ್ಲೇ ಬರ್ಬೋದಾಗಿತ್ತು, ಆದ್ರೂ ನೋಡಿ ಆಟೋಲ್ ಬಂದಿದ್ದೀರಾ. ನೀವು ಕೂತ್ಕೊಳ್ಳಿ. ಆದ್ರೆ ನಮ್ಮ ಕತೆ ನೋಡಿ, ಕೊಡೋದು ತಗೊಳ್ಳೋದು ಅಂತ 25 ಲಕ್ಷ ದುಡ್ಡು ಕೇಳಿದ್ವಿ, ಜೊತೆಗೆ 25,000 ಚಿನ್ನನೂ ಕೇಳಿದ್ವಿ. ನೀವೇನೋ ಖುಷಿಯಾಗೆ ಕೊಟ್ರಿ. ಆದ್ರೆ ಅದು ನೋಡಿ ನಮ್ಮ ಹಣೆ ಬರ, ಅದನ್ನು ತೊಗೊಂಡೋಗಿ ಲಾಕರಲ್ಲಿ ಇಟ್ಟಿದ್ದೀವಿ. ಮನೇಲೇ ಇದ್ದಿದ್ರೆ ಎಷ್ಟು ಚೆನ್ನಾಗಿದ್ದಿರೋದು. ಹೋಗ್ಲಿ ಬಿಡಿ, ಏನು ಮಾಡೋಕ್ಕಾಗಲ್ಲ. ಸಿರಿ ಬಾಯ್ಲಿ. ನಿಖಿಲ, ಕೋಕಿಲ, ಅಮ್ಮ ಆರಾಮಾಗಿದೆಯಾ? ಹಾಂ, ನೀನು ಚೆನ್ನಾಗಿದೆಯಮ್ಮ? ಮಹಾರಾಣಿ ಥರ ಇದ್ದಾಳೆ. ಎಷ್ಟು ಬೇಗ ಈ ಮನೆಗೆ ಹೊಂದ್ಕೊಂಡ್ಲು ಗೊತ್ತಾ? ನಿಮ್ಮ ಮಗಳು ಬಿಡಿ, ಪಟ 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 ಅಂತ ಪಾದರಸ ಥರ ಓಡಾಡಿಕೊಂಡು ಎಲ್ಲ ಕೆಲಸನೂ ತಾನೇ ಮಾಡ್ತೀನಿ ಅಂತಾಳೆ. ಹೆಣ್ಣು ಕೊಟ್ಟವ್ರಿಗೆ ಇದಕ್ಕಿಂತ ಖುಷಿಯಾದ ವಿಷಯ ಇನ್ನೇನಿರುತ್ತೆ ಹೇಳಿ? ತುಂಬ ಸಂತೋಷ ಆಯಿತು. ಅತ್ತೆ, ನಮ್ಮ ಅಕ್ಕ ಮೊದಲಿಂದನೂ ಹಾಗೆ, ಎಲ್ಲ ಕೆಲಸನೂ ಅವಳು ಒಬ್ಬಳೇ ಮಾಡ್ತಾಳೆ. ಅದು ಹೆಂಗೆಂಗೋ ಮಾಡಲ್ಲ, ಅದು ನೀಟಾಗಿ ಮಾಡ್ತಾಳೆ. ಅಂದ್ರೆ ಏನು? ನಮ್ಮನೆ ಮುಂಚೆ ನೀಟಾಗಿರ್ಲಿಲ್ಲ ಅಂತನಾ? ಹಾಗಲ್ಲ ಅಕ್ಕ, ಮಹಾಲಕ್ಷ್ಮಿ ಆ ಥರ ಎಲ್ಲ ಕೆಲಸಲ್ಲೂ ತುಂಬ ನೀಟ್ ಅಂತ ಅಖಿಲ ಹೇಳಕ್ ಬಂದಿಲ್ಲ ಅಷ್ಟೇ. ನೀನೇನಮ್ಮ ಲಕ್ಷ್ಮಿ, ಎಲ್ಲ ನೋಡಿಕೊಂಡು ಬಂದವ್ರಿಗೆ ಏನಾದರೂ ಕೊಡು. ಸರಿ ಮಾವ. ಲಕ್ಷ್ಮಿ, ಅದೆಲ್ಲ ಆಮೇಲೆ ನೋಡೋಣ, ಮೊದಲು ಶಾಸ್ತ್ರ ಮುಗಿಸ್ಬಿಡೋಣ. ನಿನ್ನ ರೂಮಲ್ಲಮ್ಮ? ಇರಮ್ಮ, ಇವಾಗ ತಾನೇ ಬಂದಿದ್ದೀರಾ, ಈಗಲೇ ಅದೆಲ್ಲ ಯಾಕೆ? ಫಸ್ಟ್ ಕಾಫಿ ಟೀ ಏನಾದ್ರು ಕುಡಿದು ಆಮೇಲೆ ಅದೆಲ್ಲ ನೋಡ್ಬೋದು. ನೀವು ಕೂತ್ಕೊಡಿ. ಏನಿವತ್ತು ಮನೇಲಿ ಫ್ರೀ ಆಗಿದ್ದೀರಾ ಅಂತ ಮಗಳ ಮನೆ ಕಡೆಗೆ ಬಂದ್ಬಿಟ್ಟಿದ್ದೀರಾ? ಅದು ಶಾಸ್ತ್ರ ಇತ್ತಲ್ವಾ, ಅದನ್ನು ಮುಗಿಸ್ಕೊಂಡು ಲಕ್ಷ್ಮಿ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಓಹೋಹೋ, ಲಕ್ಷ್ಮಿ ಏನು ಒಂದೇ ದಿವಸದಲ್ಲಿ 6 ಅಡಿ ಉದ್ದ 3 ಅಡಿ ಗಿಡ್ಡ ಆಗ್ಬಿಡ್ತಾಳ? ತ್ರಿಪುರ, ಸಾಕು ತಮಾಷೆ. ಲಕ್ಷ್ಮಿ ಟೀ ಮಾಡ್ಕೊಂಡು ಬರೋದ್ರೊಳಗೆ ನಾನು ಅವಳ ರೂಮ್ಗೆ ಹೋಗಿದ್ದು ಬಂದ್ಬಿಡ್ತೀನಿ. ರೂಮ್ ಎಲ್ಲಿದೆ? ಇಲ್ಲೇ ಮೇಲೆ ಮೊದಲನೇ ಕೋಣೆ. ಇಡೋದನ್ನ ಕಂಡಿದ್ದಕ್ಕೆಲ್ಲ ಕೈ ಹಾಕಿದ್ರೆ ಬಾರಿಸ್ಬಿಡ್ತೀನಿ. ತಿನ್ಲಿ ಬಿಡಕ್ಕ, ಅದ್ರಲ್ಲೇನಿದೆ? ಯಾಕೆ ಗದ್ರತೀಯ ಅವಳನ್ನ? ಬೇಡ ಅಂದ್ಮೇಲೆ ಬೇಡ ಅಷ್ಟೇ. ದೇವ್ರೆ, ಅಮ್ಮ ಇವಲ್ಲ ಅಂದರೆ ಅವ್ರ ರೂಮಿಗೆ ಹೋಗಿದ್ದಾರೆ. ಅಲ್ಲಿ ದುಡ್ಡಿಲ್ಲ ಅಂತ ನೋಡಿ ಎಷ್ಟು ಬೇಜಾರಾಗ್ತಾರೋ ಏನೋ. ದೇವ್ರೆ,
ಗಂಡ ಹೆಂಡತಿ 100 ಕಾಲ ಚೆನ್ನಾಗಿರ್ಲಪ್ಪ. ಇದೇನಿದು ತಲೆದಿಂಬಿನ ಕೆಳಗೆ ಹಣ ಇಲ್ಲ ಅಂದ್ರೂ ಅಮ್ಮ ಯಾಕೆ ಇಷ್ಟು ಖುಷಿಯಲ್ಲಿದ್ದಾರೆ? ಒಂದ್ ವೇಳೆ ಯಾರಿಗೂ ಬೇಜಾರಾಗಬಾರ್ದು ಅಂತ ಈಗ ತೋರಿಸ್ಕೊಳ್ತಿದಾರ? ಇದ್ರೂ ಇರ್ಬೋದು. ಮಹಾಲಕ್ಷ್ಮಿ, ಅಮ್ಮ ಟೀ ಕೊಡು. ಅಮ್ಮ ಬಾಮ್ಮ ಕುತ್ಕೋ. ಥ್ಯಾಂಕ್ಸ್. ಬೀಗ್ರೆ, ಶಾಸ್ತ್ರ ಎಲ್ಲ ಹಣ್ಣೋ ಕಾಯೋ, ಸಂತೋಷನಾ? ಹಾಂ ಬೀಗ್ರೆ, ಮಕ್ಕಳು ಸಂತೋಷವಾಗಿರ್ತಾರೆ ಅಂತಂದರೆ ಅದಕ್ಕಿಂತ ನಮ್ಗೆ ಇನ್ನೇನು ಬೇಕು ಹೇಳಿ? ಹಿರಿಯರು ಮಾಡಿಟ್ಟಿರೋ ಒಂದೊಂದು ಪದ್ಧತಿಗೂ ಒಂದೊಂದು ಅರ್ಥ ಇರುತ್ತೆ. ಅದನ್ನು ನಿಭಾಯಿಸ್ಕೊಂಡು ಹೋಗೋದು ನಮ್ಮ ಜವಾಬ್ದಾರಿ ಅಲ್ವಾ? ಮಹಾಲಕ್ಷ್ಮಿ, ಯಾಕೆ ಒಂಥರ ಇದೆ? ಏನಿಲ್ವಲ್ಲ, ಆರಾಮಾಗೇ ಇದ್ದೀನಿ. ನೀನು ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದೆ ಅಂತ ನನಗೆ ಗೊತ್ತು. ಅಪ್ಪ ಅಲ್ಲಿಂದ ಹಣ ತಗೊಳ್ಳೋದನ್ನ ನಾನು ನೋಡಿದೆ, ಅದಕ್ಕೆ ಮತ್ತೆ ಅಲ್ಲೇ ವಾಪಸ್ ಹಣ ಇಟ್ಟಿದ್ದೀನಿ. ಇಷ್ಟಕ್ಕೆಲ್ಲ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾರ? ಇವಾಗ ಅಮ್ಮ ಅಲ್ಲಿಗೆ ಹೋದಾಗ ಅಲ್ಲಿ ಹಣ ಇತ್ತು. ಇವಾಗ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯ್ತಲ್ವಾ? ಎಲ್ಲಿ ಸ್ಮೈಲ್ ಮಾಡು. ಯಾಕೆಂದ್ರೆ ಡಾಕ್ಟ್ರು ನನಗೆ ಅವಾಗ ಸ್ಮೈಲ್ ಮಾಡ್ತಿರೋ ಮುಖ ನೋಡೋಕೆ ಹೇಳಿದ್ದಾರೆ. ಸ್ಮೈಲ್ ಮಾಡು. ಬೀಗ್ರೆ, ಮಗಳು ಅಳಿಯನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ಬೋದಾ? ಅಯ್ಯೋ, ಅದನ್ನೇನು ಕೇಳ್ತೀರಾ, ಧಾರಾಳವಾಗಿ ಕರ್ಕೊಂಡೋಗಿ. ನಮಸ್ಕಾರ ಆಂಟಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಪ್ಪ. ಹಾಯ್. ಹೋಗೋ, ಪ್ಯಾಂಟು ಶರ್ಟ್ ಹಾಕು ಹೋಗೋ. ಲಕ್ಷ್ಮಿ, ರೆಡಿ ಹಾಕಿ ಹೋಗಮ್ಮ. ಸರಿ ಮಾವ. ಅಣ್ಣ, ಅತ್ತೆ ಮನೆಯಿಂದ ಬರ್ಬೇಕಾರೆ 4 kg ದಪ್ಪಾಗಿರ್ಬೇಕು, ಗೊತ್ತಾಯ್ತಾ? ಇಲ್ಲೋಡು, ನೀನು ಲಕ್ಷ್ಮಿ ಮನೆಯಿಂದ ಹೊರಡ್ತೀಯಲ್ಲ, ಅವಾಗ ನಿಂಗೇನು ಬೇಕು ಅಂತ ಕೇಳ್ತಾರೆ. ಅವಾಗ ನನಗೆ ಚಿನ್ನದ ಸರ ಉಂಗುರ ಎಲ್ಲ ಬೇಡ ಅಂತ ಹೇಳು. ಸರಿ ಆಯ್ತು. ಇರೋ ವಜ್ರದ ಉಂಗುರನೇ ಬೇಕು ಅಂತ ಕೇಳು. ಅಲ್ಲಮ್ಮ, ಅದು ಅದು ಇಲ್ಲ, ಇದು ಇಲ್ಲ, ಸಂಪ್ರದಾಯ. ಅವ್ರಿಗೇನು ಕಮ್ಮಿ ಆಗಿದೆ, ಕೊಡ್ತಾರೆ. ಹೋಗ್. ರೀ, ಅತ್ತೇನೋ ಕರಿತಿದ್ರಲ್ಲ? ಅದು ಅಂತ ಇಂಪಾರ್ಟೆಂಟ್ ಏನಿಲ್ಲ. ನೀನು ಬೇಗ ರೆಡಿಯಾಗಿ ಹೊರಡೋಣ. ನಮ್ಮ ಮಹಾಲಕ್ಷ್ಮಿಗೆ ಕಾದು ಕಾದು ಬ್ಯಾಂಕಲ್ಲಿರೋ ಚಿಂದಂತ ಹುಡ್ಗಾನೆ ಸಿಕ್ಬಿಟ್ಟ ನೋಡ್ರಿ. ಆ ಮಗ ಈ ಮನೆಗೆ ತುಂಬಾ ಕಷ್ಟಪಟ್ಟೈತಿ. ಕಣ್ ದೃಷ್ಟಿ ಹಾಕ್ಬಿಡೆ, ಸುಮ್ಮನೆ ಇರೇ. ಈಗಲಾದ್ರೂ ಅವಳ ಲೈಫಲ್ಲಿ ಒಂದು ಒಳ್ಳೇದಾಗ್ತೈತೆ ಅಂತ ಖುಷಿ ಪಡು. ಆಗ್ಲೇ ಬಾವಂಗ ಅಕ್ಕನ ಮೇಲೆ ಪ್ರೀತಿ ಉಕ್ಕರಿತಾ ಇದೆ. ತರ್ಲೆ, ಸುಮ್ಮನೆ ನಡಿ. ಮಂಗಳಮ್ಮ ಬಂದೆ. ಆರ್ತಿ ನಾವು ಮಾಡ್ತೀವಿ. ಮದ್ವೆ ಆದ್ಮೇಲೆ ಮೊದಲನೇ ಸಲ ಮನೆಗೆ ಬರ್ತಾ ಇದ್ದೀರಾ. ಬಲ್ಗಾಲಿಟ್ಟೊಳಗಡೆ ಬನ್ನಿ. ಅಮ್ಮ, 1 ನಿಮಿಷ.
ಬಾವಾ ಟೋಲ್ ಚಾರ್ಜ್ ಕಟ್ಟಿನೇ ಒಳಗಡೆ ಬರಬೇಕು. ಕಮಾನ್ ಕಮಾನ್ ಬೇಗ. ಕಂಜೂಸ್ ಬಾವಾ, ಹೆಂಗ್ಸಿ 100 ರೂಪಾಯಿ ಕೊಡ್ತೀರಲ್ಲ ನೀವು. ಸುಮ್ಮನೆ ನೀನು. ಬಾವಾ, ನೀವು ಬ್ಯಾಂಕಲ್ಲಿ ಅಲ್ವಾ ಕೆಲಸ ಮಾಡೋದು? ಹಾಂ, ಹಾಗಾದ್ರೆ ನಿಮ್ಗೊಂದು ಚಿಕ್ಕ ಟೆಸ್ಟ್. ಇದರಲ್ಲಿ 500 ರೂಪಾಯಿದು 20 ನೋಟ್ ಇದೆ. ನಿಮ್ ಟಾಸ್ಕ್ ಏನಪ್ಪಾ ಅಂದ್ರೆ ಇದರಲ್ಲಿ ಒಂದು ಡೂಪ್ಲಿಕೇಟ್ ನೋಟ್ ಇದೆ. ನೀವು ಯಾವ್ದು ಡೂಪ್ಲಿಕೇಟ್ ನೋಟು ಅಂತ ಕಂಡುಹಿಡಿದ್ರೆ ನೀವು ಈ ಟೆಸ್ಟ್ ನ ಪಾಸ್ ಆದಂಗೆನೆ. ತಗೊಳ್ಳಿ. ಮೊದಲು ನಿನ್ನ ಹತ್ರ ಈ ಡಮ್ಮಿ ನೋಟ್ ಹೇಗೆ ಬಂತು ಅಂತ ಹೇಳು. ಇದನ್ನೆಲ್ಲ ಮನೇಲಿಟ್ಕೊಳ್ಳೋದು ಅಫೆನ್ಸ್ ಗೊತ್ತಾ? ಅದಕ್ಕೆ ಯಾಕಕ್ಕ ಕೋಪ ಮಾಡ್ಕೋತ್ಯಾ? ನಾನು ಅವಳೆ ಸುಮ್ಮನೆ ಭಾವನ ಜೊತೆ ಏನೋ ಆಟ ಆಡ್ತಿದ್ರೆ ನಿಂದೊಳ್ಳೆ. ಎಲ್ಲಿಂದ ತಗೊಂಬಂದೆ ಹೇಳು. ಓಕೆ ಕೂಲ್. ನನ್ನ ಫ್ರೆಂಡ್ ಸಾನ್ವಿ ಇದ್ದಾಳಲ್ಲ, ಅವ್ರ ಅಂಗಡಿಲಿತ್ತು, ಅಲ್ಲಿಂದ ತಗೊಬಂದೆ ಅಷ್ಟೇ. ಬಾವಾ, ಏನು ಯೋಚನೆ ಮಾಡ್ತಿದ್ದೀರಾ? ಇವ್ರು ಸ್ವಲ್ಪ ಹಂಗೇನೆ ಗಾಂಧಿ ಪೀಸು. ಇದ್ರಲ್ಲಿ ಯಾವ್ದು ಬೇಗ ಡೂಪ್ಲಿಕೇಟ್ ನೋಟು ಅಂತ ನೀವು ನೋಡಿ ಹೇಳಿ. ಬಿಡಿಯಕ್ಕ. ನೀವು ಇಟ್ಟಿರೋ ಡೂಪ್ಲಿಕೇಟ್ ನೋಟು ಇದೆ. ವಾವ್, ಸೂಪರ್ ಬಾವಾ. ನಾವು ಬಚ್ಚಿಟ್ಟಿದ್ದ ನೋಟು ಇದೆ. ನಿಮ್ಮ ಉತ್ತರ ಸರಿ ಇದೆ. ಏನ್ರ ನಿಮ್ಮ ಹುಡುಗಾಟ? ಕಣ್ಣಿಗೆ ಏನಾದರೂ ಬಿದ್ದಿದ್ರೆ ಬನ್ನಿ, ಅಲ್ಲಿ ಅಡುಗೆ ಮನೇಲಿ ನಮಗೆ ಹೆಲ್ಪ್ ಮಾಡಿ. ಹೋಗಮ್ಮ, ಇವತ್ತು ನೀನು ಏನು ಹೇಳಂಗಿಲ್ಲ. ಇವತ್ತು ನಾವುಂಟು, ಅಕ್ಕ ಬಾವ ಉಂಟು ಅಲ್ವಾ ಬಾಬಾ? ನನ್ನ ಸಪೋರ್ಟ್ ಏನೋ ನಿಮ್ಗಿದೆ, ಆದರೆ ಇನ್ನೂ ಏನೇನು ಮಾಡಕ್ಕೆ ಹೊರಟಿದ್ದೀರಾ ನೀವು? ಇದು ಜಸ್ಟ್ ಟ್ರೈಲರ್ ಅಷ್ಟೇ ಬಾವಾ. ಪಿಕ್ಚರ್ ಅಭಿ ಬಾಕಿ ಹೇ ಬಾವಾ. ಇದೆಲ್ಲ ನಿಮ್ಮ ಬಾ ಫ್ರೆಶ್ ಅಪ್ ಆದ್ಮೇಲೆ ನೀವು ಬನ್ನಿ. ನಾಚಿಕೆ ನೋಡ, ನಾಚಿಕೆ ನೋಡು. ಹೋಗಿ ಬಾಬಾ ಹೋಗಿ. ಚೆನ್ನಾಗಿದೆ ರೂಮು. ರಿಲೇಟಿವ್ಸ್ ತುಂಬ ರಿಚ್ ಅನ್ಸುತ್ತೆ. ಅದಕ್ಕೆ ಅಲ್ವಾ ಫಾರಿನಲ್ಲಿರೋದು. ಓಹ್, ಎ ಸಿ ಇದೆ. ನಾವು ಹಾಕ್ಸಿರೋದಲ್ಲ, ಅವ್ರಿದ್ದಾಗಲೇ ಹಾಕ್ಸಿರೋದು. ವರ್ಕ್ ಆಗುತ್ತಾ? ಇಲ್ಲ, ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ ಅಂತ ಕಟ್ ಮಾಡಿಸ್ಬಿಟ್ಟಿದ್ದೀವಿ. ಬರುತ್ತೆ ಬರುತ್ತೆ. ಇದು ನಿಮ್ಮನೆ ಅಂತಾನೆ ಅನ್ಕೊಳ್ಳಿ. ಯಾವುದಕ್ಕೂ ಮುಜುಗರ ಪಡ್ಬೇಡಿ ಅಂತೆಲ್ಲ ಹೇಳೋದು ಬೇಕಾಗಿಲ್ಲ ಅನ್ಸುತ್ತೆ. ಯಾಕಂದ್ರೆ ಅಮ್ಮ ಈಗಾಗಲೇ ನಿಮ್ಮನ್ನ ಈ ಮನೆ ಮಗ ಅಂತ ಅನ್ಕೊಂಡಿದ್ದಾರೆ. ಇದು ನಿಮ್ಮನೇನೆ. ನಿಮ್ಗೇನೇ ಬೇಕಾದರೂ ನನ್ನ ಕೇಳಿ. ನಿನ್ನೆ ಕೇಳಬೇಕು, ಮತ್ತಿನ್ಯಾರು ಕೇಳಿ? ಸರಿ, ಫ್ರೆಶ್ ಅಪ್ ಆಗ್ತೀರಿ. ನಾನು ಹೋಗಿ ಟವಲು ಬಟ್ಟೆ ತೊಗೊಂಡ್ಬಂದ್ಬಿಡ್ತೀನಿ. ಹಲೋ, ಹೇಳಮ್ಮ. ಶ್ರೀಹರಿ, ರೀಚ್ ಆದ್ರಾ? ಆರಾಮಾಗಿ ಹೋದ್ರಿ ತಾನೆ? ಆರಾಮಾಗಿ ಬಂದ್ವಿ. ಏನು ಫೋನ್ ಮಾಡಿದ್ದು? ಏನಿಲ್ಲ, ನೀನ್ ಬೀಗರ ಮನೆಗೆ ಹೋಗಿದ್ಯಲ್ಲ, ಆಗ್ಲೇ ಹೇಳಿ ಕಳಿಸ್ದಂಗೆ ಫಸ್ಟ್ ಟೈಮ್ ಹಳೆಯ ಮನೆಗೆ ಬಂದಾಗ ಅವರು ವಜ್ರದ ಉಂಗುರ ಕೊಡಬೇಕು. ಈಗಾಗಲೇ ಕೊಟ್ಟಿರ್ತಾರಲ್ವಾ, ಅದು ಹೇಗಿದೆ ಅಂತ ನೋಡಬೇಕು ಅಂತ ಆಸೆ ಕಾಣೋ. ಅದಕ್ಕೆ ಒಂದು ವಿಡಿಯೋ ಕಾಲ್ ಮಾಡು. ಈಗಷ್ಟೇ ಬಂದ್ವಿ ಅಮ್ಮ, ಇನ್ನೂ ಅದೆಲ್ಲ ಆಗಿಲ್ಲ. ಇಷ್ಟೊತ್ತಿಗಾಗಲೇ ಕೊಟ್ಟಿರ್ಬೇಕಾಗಿತ್ತಲ್ಲ, ಯಾಕೆ ಲೇಟ್ ಆಗ್ತಿದೆ?
ಏನೇ ಆದರೂ ಸರಿ ನೀನು ಮಾತ್ರ ಮರಿಬೇಡ. ಅವ್ರು ಕೊಟ್ಟಿದ ತಕ್ಷಣ ಒಂದು ವಿಡಿಯೋ ಕಾಲ್ ಮಾಡು, ಆಯಿತಾ? ಸರಿ ಆಯಿತು. ಸರಿ. ಯಾರು ಫೋನ್ ಮಾಡಿದ್ದು? ಅಮ್ಮ ಫೋನ್ ಮಾಡಿದ್ರು. ಅತ್ತೇನಾ? ಏನಂತೆ? ಅದು ಆರಾಮಾಗಿ ತಲುಪಿದ್ರೆ ಇಲ್ಲ ಅಂತ ಕೇಳಕ್ಕೆ ಫೋನ್ ಮಾಡಿದ್ರು. ಮಗನಿಗೆ ಮದುವೆ ಆದರೂ ಅಮ್ಮನಿಗೆ ನಿಮ್ಮ ಮೇಲೆ ತುಂಬಾ ಕಾಳಜಿ ಇದೆ. ಇಂಥ ಮನೆಗೆ ಸೊಸೆಯಾಗಿ ಬರೋದಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೆ. ಇಷ್ಟು ಕಾಳಜಿ ಇರೋ ಅತ್ತೆ ಮನೆ, ಇಂಥ ಒಳ್ಳೆ ಗಂಡ ಎಷ್ಟು ಹೆಣ್ಮಕ್ಳಿಗೆ ಸಿಗ್ತಾರೆ ಹೇಳಿ. ತಗೋ ಫ್ರೆಶ್ ಆಗಿ. ಅದು ನನ್ನ ಬ್ಯಾಗ್ ಎಲ್ಲಿದೆ? ಕೆಳಗಡೆ ಇದೆ, ತರ್ತೀನಿ. ಸರಿ ಅದು ಕೊಡಿ, ಆಯ್ತು. ಹತ್ತಿರ ಬರುವೆಯ ಬಳಿ ನೀನು ಬಂದಾಗ ಕಣ್ಣೋಟ ಸೆಳೆದಾಗ. ಸಾಕು ಹೋಗ್ರ. ನಿಮ್ಮನ್ನ ತಗೊಳ್ಳಿ, ಫ್ರೆಶ್ ಅಪ್ ಆಗಿ. ಏಯ್, ಕಣ್ಣು ಮುಂದೆ ಅಷ್ಟು ತರಕಾರಿಗಳಿದೆ, ಮಾಡಕ್ಕೆ ಅಷ್ಟು ಕೆಲಸ ಇದೆ. ಮೊಬೈಲ್ ಹೇಳ್ಕೊಂಡು ಕೂತಿದ್ದೀರಾ? ಮೆಣಸಿನ್ಕಾಯಿ ಬಿಡಿಸೆ. ಅಮ್ಮ ಮೆಣಸಿನ್ಕಾಯ ನನ್ನ ಕೈ ಉರಿಯುತ್ತೆ, ನನ್ನ ಕೈ ಆಗಲ್ಲ. ನೀನ್ ಬಿಡ್ಸೆ. ಯಾಕೆ? ನನ್ನ ಕೈ ಉರಿ ಅಲ್ವಾ? ನಾನು ಬೇಬಿಕಾರ್ನ್ ಕಟ್ ಮಾಡ್ತೀನಿ. ನಾನು ಬೀನ್ಸ್ ಬಿಡಿಸ್ತೀನಮ್ಮ. ಈಗ ಜವಾಬ್ದಾರಿಯಿಂದ ಉಳಿಸ್ಕೊಳ್ಳಿ. ಮುಂದೆ ಜೀವನದಲ್ಲಿ ಒಂದು ಸಣ್ಣ ಗರ್ಕೆ ಅಡ್ಡ ಬಂದ್ರೂ ಕೂಡ ಒದ್ದಾಡ್ಬೇಕಾಗತ್ತೆ, ನೆನ್ಪಿರ್ಲಿ. ಜವಾಬ್ದಾರಿ ಅಂತ ಬಂದ್ರೆ ಅಕ್ಕ ಇರ್ತಾಳಲ್ಲ. ಅಕ್ಕ ಈಗ ಮದ್ವೆ ಆಗಿ ಗಂಡನ ಮನೆಗೆ ಹೋಗಾಯ್ತು. ಇನ್ ಮುಂದೆ ನೀವಿಬ್ರೆ ಎಲ್ಲ ಜವಾಬ್ದಾರಿಗಳನ್ನು ತಗೋಬೇಕು. ಅರ್ಥ ಆಯ್ತಾ? ಏನಮ್ಮ ಗಮ್ಗಮ ಅಂತ ಏನೇನೋ ಮಾಡ್ತಿದ್ಯಾ? ಮಶ್ರೂಮ್ ಪೆಪ್ಪರ್ ಡ್ರೈ, ಬೇಬಿಕಾರ್ನ್ ಮಂಚೂರಿ, ಪನ್ನೀರ್ ಚಿಲ್ಲಿ, ವೆಜಿಟೇಬಲ್ ಪಲಾವ್, ಹೋಳ್ಗೆ, ಅನ್ನ ಸಾರು, ಹಪ್ಪಳ. ಅಲ್ಲ ಅಮ್ಮ, ಮದುವೆ ಮುಗ್ದಿನ 3 ದಿನನೂ ಆಗಿಲ್ಲ, ಮತ್ತೆ ಈ ಹಬ್ಬದೂಟ ಎಲ್ಲ ಬೇಕಾ? ನಾವೇನು ಹೊರಗ್ನವ್ರ, ಮನೆಯವ್ರೆ ಅಲ್ವಾ? ಸಿಂಪಲ್ ಆಗಿ ಒಂದು ಅನ್ನ ರಸಂ ಮಾಡಿದ್ರೆ ಆಗ್ತಿತ್ತಲ್ವಾ? ಮದ್ವೆ ಆದ್ಮೇಲೆ ಅಳಿಯಂದ್ರು ಮೊದಲನೇ ಸಲ ಮನೆಗೆ ಬರ್ತಾ ಇದ್ದಾರೆ. ಇಷ್ಟು ಮಾಡದೇ ಇದ್ರೆ ಹೇಗೆ? ಸರಿ, ಇದಕ್ಕೆಲ್ಲ ದುಡ್ಡೆಲ್ಲಿಂದ ಬಂತು? ಮದ್ವೆಗೆ ಅಂತ ಸಾಲ ಮಾಡಿದ್ದೆ, ಅದರಲ್ಲೇ ಆಗುತ್ತೆ ಬಿಡೆ. ಇದೆಲ್ಲ ಯಾಕಮ್ಮ ಬೇಕಿತ್ತು? ನಾವೇನ್ ಕೇಳಿದ್ವಾ? ಸುಮ್ಮನೆ ಖರ್ಚು. ಇದೆಲ್ಲ ಖರ್ಚಲ್ಲ ಕಣೆ, ನಮ್ಮ ಜವಾಬ್ದಾರಿ. ದೇವ್ರಂತ ಅಳಿಯ ಸಿಕ್ಕಿದ್ದಾನೆ,
ಎಷ್ಟು ಮಾಡಿದ್ರು ಕಡಿಮೆನೆ. ಕೋಕಿಲ ಅಕ್ಕನ ಮುಖ ಮಿಣ ಅಂತ ಮಿಂಚುತ್ತಿದೆ ಅಲ್ವೇನೆ? ಹೌದೌದು, ಮಿಸ್ಸಿಂದ ಮಿಸ್ಸಸ್ ಅದ್ಲಲ್ಲ, ಅದಕ್ಕೆ ಇರ್ಬೇಕು. ನಿನ್ನ ಇಷ್ಟ ರೇಗಿಸ್ತೀಯ. ನಮ್ಮ ಲಕ್ಷ್ಮಿ ಮದುವೆ ಆದ್ಮೇಲೆ ಮನೆ ಎಷ್ಟು ಕಳಕಳಿಯಾಗಿದೆ. ಈ ಖುಷಿ ಹೀಗೆ ಇರ್ಲಪ್ಪ ದೇವ್ರೆ. ಸುಭದ್ರಾ, ಮೊದಲನೇ ಸಲ ಅಳಿಯ ಮನೆಗೆ ಬಂದಿದ್ದಾನೆ. ಉಡುಗೊರೆಯಾಗಿ ಏನು ಕೊಡ್ತೀಯಾ? ದೊಡ್ಡದಾಗೇನೋ ಕೊಡಬೇಕು ಅನ್ನೋ ಆಸೆ ಏನೋ ಇದೆ. ಅಂದರೆ ನಮ್ಮ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಒಂದು ಬೆಳ್ಳಿ ಉಂಗುರ ತಂದಿದ್ದೀನಿ, ಅದನ್ನೇ ಕೊಡ್ತೀನಿ. ಹಾಗಂದ್ರೆ ಹೇಗೆ? ಒಂದು ಚಿನ್ನದ ಉಂಗುರ ಆದರೂ ಕೊಡ್ಬೇಕಲ್ವಾ? ಅಮ್ಮ, ಅದೆಲ್ಲ ಏನು ಬೇಡ. ಅತ್ತೆ ಮನೆಯವರಾಗ್ಲಿ ಇವರಾಗ್ಲಿ ನಮ್ಮಿಂದ ಅದನ್ನೆಲ್ಲ ಏನೂ ನಿರೀಕ್ಷೆ ಮಾಡಲ್ಲ. ಸೊ ಈ ಉಂಗುರ ಎಲ್ಲ ಏನೂ ಬೇಡ.